ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್. ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಾನು ರೇಖಾ. ಇವತ್ತಿನ ವಿಡಿಯೋದಲ್ಲಿ ಚಳಿಗಾಲದಲ್ಲಿ ಎಲ್ಲರೂ ಕೂಡ ತಿನ್ನಲೇಬೇಕಾದಂಥ ಒಂದು ಲಡ್ಡು ರೆಸಿಪಿನ ತಂದಿದ್ದೀನಿ. ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ನಾನಿಲ್ಲಿ ಮೊದಲಿಗೆ ಗಟ್ಟಿ ತಳದ ಬಾಣಲಿ ಇಟ್ಕೊಂಡು ಅದಕ್ಕೆ 1 ಚಮಚ ಆಗೋಷ್ಟು ತುಪ್ಪ ಹಾಕಿ ಇಲ್ಲಿ 1 ಕಪ್ ಆಗೋಷ್ಟು ಬಾದಾಮಿ, 1 ಕಪ್ ಆಗೋಷ್ಟು ಗೋಡಂಬಿ, 1 ಕಪ್ ಆಗೋಷ್ಟು ವಾಲ್ನಟ್ ಮತ್ತು 1 ಕಪ್ ಆಗೋಷ್ಟು ಪಿಸ್ತಾ ತೊಗೊಂಡಿದ್ದೀನಿ. ನೀವು ಯಾವ ಕಪ್ಪಲ್ಲಾದರೂ ಅಳತೆ ಮಾಡ್ಕೊಳ್ಳಿ. ಇಲ್ಲಿ ನಾನೊಂದು ಮೆಜರ್ಮೆಂಟ್ ಕಪ್ ಏನಿತ್ತು ಅದರಲ್ಲಿ ತೊಗೊಂಡಿದ್ದೀನಿ. ನಾನು ಸ್ವಲ್ಪ ಹೆಚ್ಚಾಗಿ ಮಾಡ್ಕೊತಾ ಇದ್ದೀನಿ ಊರಿಗೆ, ನನ್ನ ತಾಯಿಗೆ, ನನ್ನ ಮಗನಿಗೆ ಕೊಟ್ಟು ಕಳ್ಸೋಕ್ಕೆ ಅಂತ. ಇದನ್ನು ಚೆನ್ನಾಗಿ ಉರಿಬೇಕು, ಘಮ ಬರಬೇಕು, ಸೀಬಾರ್ದು. ಅದಾದಮೇಲೆ ಅದೇ ಕಪ್ಪಲ್ಲಿ ನಾನು ಏನು ಮೆಜರ್ಮೆಂಟ್ ತೊಗೊಂಡಿದ್ದೀನಿ ಅದೇ ಕಪ್ಪಲ್ಲಿ 1 ಕಪ್ ಆಗೋಷ್ಟು ಸೂರ್ಯಕಾಂತಿ ಬೀಜ, 1 ಕಪ್ ಆಗೋಷ್ಟು ಕಲ್ಲಂಗಡಿ ಬೀಜ, 1 ಕಪ್ ಆಗೋಷ್ಟು ಕುಂಬಳಕಾಯಿ ಬೀಜ, ಅದಾದಮೇಲೆ 1 ಕಪ್ ಆಗೋಷ್ಟು ಅಗಸೆ ಬೀಜ, ಅದೇ ಕಪ್ಪಲ್ಲಿ 1 ಕಪ್ ಆಗೋಷ್ಟು ಬಿಳಿ ಎಳ್ಳು. ಇದಿಷ್ಟನ್ನು ಚೆನ್ನಾಗಿ ಕಡಿಮೆ ಉರಿ ಇಟ್ಕೊಂಡು ನಿಧಾನವಾಗಿ ಚೆನ್ನಾಗಿ ಹುರಿದು ಇದನ್ನು ಕೂಡ ಅದೇ ಒಂದು ತಟ್ಟೆಗೆ ಹಾಕಿಟ್ಕೊಂಡಿದ್ದೀನಿ, ಅದಕ್ಕೆ ಹಾಕಿಟ್ಕೊತೀನಿ. ನಾನಿಲ್ಲಿ 1 ಕಪ್ ಆಗೋಷ್ಟು ಒಣದ್ರಾಕ್ಷಿನೂ ಕೂಡ ಬಳಸಿದ್ದೀನಿ, ಸಿಹಿ ಚೆನ್ನಾಗಿರುತ್ತೆ ಅಂತ ಅದಕ್ಕೆ. ಅದಾದಮೇಲೆ 2 ಕಪ್ ಆಗೋಷ್ಟು ಮಖಾನ ಹಾಕಿದ್ದೀನಿ. ಇದಕ್ಕೆ ಒಂದು ಚೂರು ತುಪ್ಪ ಹಾಕ್ಬಿಟ್ಟು ಹುರ್ಕೋಬೇಕಾಗತ್ತೆ. ನಾವು ದ್ರಾಕ್ಷಿ ಹಾಕೋದ್ರಿಂದ ಬೈಂಡಿಂಗ್ ಕೂಡ ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ಉಂಡೆ ಕಟ್ಬೋದು. ಇದನ್ನು ಹುರಿದಿದ್ದಾಯಿತು. ನಾನಿವತ್ತು ಶುಗರ್ ಆಗಲಿ ಬೆಲ್ಲ ಆಗಲಿ ಏನೂ ಬಳಸ್ತಾ ಇಲ್ಲ, ಖರ್ಜೂರನ ಬಳಸ್ತಾ ಇದ್ದೀನಿ. ನಾನು ಒಂದು ಬಾಕ್ಸ್ ಪೂರ್ತಿ ಖರ್ಜೂರನ ಅದರೊಳಗಡೆ ಇದ್ದಂಥ ಬೀಜನೆಲ್ಲ ತೆಗೆದು ಇದನ್ನು ಕೂಡ ಸ್ವಲ್ಪ ಬಿಸಿ ಮಾಡಿ ಹಾಕ್ಕೊತಾ ಇದ್ದೀನಿ. ಈ ಲಡ್ಡುನ ನೀವು ತಿಂಗಳಾನ್ಗಟ್ಟಲೆ ಹೊರಗಡೆ ಇಟ್ಟರೂ ಕೂಡ ಹಾಳಾಗಲ್ಲ, ಎಲ್ಲ ಪದಾರ್ಥನೂ ಹುರಿದಿದ್ದೀವಿ ಚೆನ್ನಾಗಿ. ಇಲ್ಲಿ ನಾನು 2 ಕಪ್ ಆಗೋಷ್ಟು ಡೆಸಿಕೇಟೆಡ್ ಕೋಕೋನಟ್ ಪೌಡ್ರು ಕೂಡ ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ಈ ಡೆಸಿಕೇಟೆಡ್ ಕೋಕೋನಟ್ ಪೌಡ್ರ್ ಇಲ್ಲ ಅಂದರೆ ಮಾಮೂಲಿ ಕೊಬ್ಬರಿನೇ ತುರಿದು ಹಾಕಿ, ಸ್ವಲ್ಪನಾದರೂ ಹಾಕಿ, ಜಾಸ್ತಿ ಹಾಕಿಲ್ಲ ಅಂದರೆ ಸ್ವಲ್ಪನಾದರೂ ಹಾಕಿ, ಪರವಾಗಿಲ್ಲ. ಆಮೇಲೆ ಇಲ್ಲಿ ಹಾಕಿರೋವಂಥ ಡ್ರೈ ಫ್ರೂಟ್ಸಲ್ಲಿ ಯಾವುದಿಲ್ಲ ಅಂದರೂ 1-2 ಥರದ್ದಿಲ್ಲ ಅಂದರೂ ಕೂಡ ನೀವು ಸ್ಕಿಪ್ ಮಾಡಿ ಮಾಡ್ಕೋಬೋದು, ತೊಂದರೆ ಇಲ್ಲ. ಎಲ್ಲ ಇತ್ತು ಮನೇಲಿ, ಹಂಗಾಗಿ ಇದೆಲ್ಲದನ್ನೂ ಹುರಿದು ಪುಡಿ ಮಾಡಿ ನಾನು ಲಡ್ಡುನ ಮಾಡ್ತಾಯಿದ್ದೀನಿ. ಈಗ ಚೆನ್ನಾಗಿ ಹುರಿದಿದ್ದಾಯಿತು. ಸ್ವಲ್ಪ ಚೆನ್ನಾಗಿ ತಣ್ಣಗಾದ್ಮೇಲೆ ನಾನು ಇದನ್ನು ಮಿಕ್ಸಿಲಿ ಪುಡಿ ಮಾಡ್ಕೊತೀನಿ. ಸಣ್ಣದಾಗಿ ಕಟ್ ಮಾಡಿ ಕೂಡ ಈ ಲಡ್ಡುನ ಮಾಡ್ತಾರೆ, ಆದರೆ ಅಷ್ಟೊಂದು ಟೈಮ್ ಇರಲ್ಲ. ಟೈಮ್ ಸೇವ್ ಆಗಬೇಕು ಅಂದರೆ ಈ ರೀತಿ ಮಿಕ್ಸಿಲಿ ರುಬ್ಕೊಂಡು ಮಾಡ್ಕೋಬೋದು. ಅದು ಅಲ್ಲದೆ ಮಕ್ಕಳು, ದೊಡ್ಡವರು, ವಯಸ್ಸಾದವರು ಕೂಡ ಆರಾಮಾಗಿ ತಿನ್ನೋದಕ್ಕಾಗುತ್ತೆ. ಅದಕ್ಕೋಸ್ಕರ ನಾನು ಜಾಸ್ತಿ ಮಿಕ್ಸಿಲಿ ಪುಡಿ ಮಾಡ್ಕೊತೀನಿ. ಒಂದು 3-4 ಸಲ ಏನೋ ನಾನು ಮಿಕ್ಸಿಲಿ ಪುಡಿ ಮಾಡಿಕೊಂಡೆ. ಇದನ್ನು ಒಂದೇ ಇಬ್ಬೆಲ್ಲಿ ಆಗಲಿಲ್ಲ, ಅದಕ್ಕೋಸ್ಕರ ನೋಡಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕೈಲೇ ಮಿಕ್ಸ್ ಮಾಡ್ಕೊತೀನಿ ನಾನು. ಕೈ ಚೆನ್ನಾಗಿ ತೊಳೆದ್ಬಿಟ್ಟು ಕೈಲೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಬೈಂಡಿಂಗ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ, ಭಯ ಪಟ್ಕೊಳ್ಳೋಂಗೆ ಏನಿಲ್ಲ. ಇದರಲ್ಲಿ ನಾವು ಮಖಾನ ಎಲ್ಲ ಹಾಕಿದ್ದೀವಿ, ಎಲ್ಲ ಸ್ವಲ್ಪ ಅದು ಹಿಂಗೆ ಉಂಡೆ ಕಟ್ಟೋಕೆ ಆಗೋ ಅಂಥದ್ದೇ. ನಾವು ಜಾಸ್ತಿ ದಿನ ಇಟ್ಟರೂ ಕೂಡ ಈ ಲಡ್ಡುನ ಸಾಫ್ಟಾಗೇ ಇರಬೇಕಲ್ವ, ಅದಕ್ಕೆ ಸ್ವಲ್ಪ ಉಂಡೆ ಕಟ್ಟುವಾಗ 1-2-3 ಚಮಚ ಆಗೋಷ್ಟು ತುಪ್ಪನ ಸೇರಿಸ್ಕೊತಾ ಇದ್ದೀನಿ. ತುಪ್ಪನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಉಂಡೆ ಕಟ್ಟೋದ್ರಿಂದ ತುಂಬ ದಿನ ಇಟ್ಟರೂ ಕೂಡ ಏನೂ ಆಗಲ್ಲ. ಆಮೇಲೆ ತುಂಬ ದಿನ ಆದಮೇಲೂ ಕೂಡ ಲಡ್ಡು ಸಾಫ್ಟಾಗೇ ಇರುತ್ತೆ. ನಾನು ತುಂಬ ಟೈಮ್ ಮಾಡಿದ್ದೀನಿ. ಈ ಟೈಮ್ ಬಂದಾಗೆಲ್ಲ ನಾನು ಮಗನಿಗೆ ಇದನ್ನೇ ಜಾಸ್ತಿ ಮಾಡಿ ತೊಗೊಂಡೋಗೋದು. ಯಾಕೆಂದರೆ ಅವನಿಗೆ ಡ್ರೈ ಫ್ರೂಟ್ಸ್ ಎಲ್ಲ ಹಂಗೆ ನೆನೆಸಿ ಕೊಟ್ಟರೆ ತಿನ್ನಲ್ಲ. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಈ ಥರ ಲಡ್ಡು ಮಾಡಿ ಕೊಟ್ಟರೆ ಲಂಚ್ ಬಾಕ್ಸಲ್ಲಿ ಒಂದೊಂದು ಹಾಕಿ ಕೊಟ್ಬಿಡ್ತಾರೆ, ಮಕ್ಳಿಗೂ ತಿಂತಾರೆ, ದೊಡ್ಡವರು ತಿಂತಾರೆ ಅಂತೇಳಿ ನಾನು ಈ ರೀತಿಯಾಗಿ ಮಾಡ್ತೀನಿ. ನೀವು ಕೂಡ ಅಷ್ಟೇ ಲಂಚ್ ಬಾಕ್ಸಿಗೆ ಜಾಸ್ತಿ ಈ ಬಿಸ್ಕೆಟು, ಚಾಕ್ಲೇಟ್ ಎಲ್ಲ ಹಾಕೋದ್ರ ಬದಲು ಈ ಥರ ಒಂದೊಂದು ಲಡ್ಡುನ ಹಾಕಿ ಕಳಿಸಿ, ಒಳ್ಳೆಯದು ಮಕ್ಳಿಗೆ ಕೂಡ. ನೋಡಿ, ಚೆನ್ನಾಗಿ ಉಂಡೆ ಕಟ್ಟೋಕ್ಕೆ ಬರ್ತಾಯಿದೆ, ಏನೂ ಪ್ರಾಬ್ಲಮ್ ಇಲ್ಲ, ತುಂಬ ಚೆನ್ನಾಗಿ ಬರ್ತಾಯಿದೆ. ನಾನು ತುಪ್ಪಕ್ಕೆ ಕೈ ಹಚ್ಕೊಂಡು ಉಂಡೆ ಕಟ್ಕೊತಾ ಇದ್ದೀನಿ. ನಾನು ಇದಕ್ಕೆ ಬೆಲ್ಲ, ಸಕ್ಕರೆ ಏನೂ ಬಳಸಿಲ್ಲ, ಖರ್ಜೂರ, ಒಣದ್ರಾಕ್ಷಿಲೇ ನಾನು ಸಿಹಿ ಸಾಕು ಅಂತ ಅನ್ನಿಸ್ತು. ನಿಮಗೇನಾದರೂ ಇನ್ನೂ ಸಿಹಿ ಬೇಕು ಅಂದರೆ ನೀವು ಸ್ವಲ್ಪ ಖರ್ಜೂರ ಜಾಸ್ತಿ ಹಾಕ್ಕೋಬೋದು. ನಾನೊಂದು ಪ್ಯಾಕ್ ಪೂರ ಹಾಕಿದ್ದೆ, ಸಾಕಾಯಿತು ಅಷ್ಟರಲ್ಲೇ. ನಮಗೆ ಜಾಸ್ತಿ ಸಿಹಿ ಬೇಡ, ಮೀಡಿಯಮ್ಮಾಗಿ ತಿಂತೀವಿ ನಾವು ಸಿಹಿನ. ತುಂಬ ಚೆನ್ನಾಗಿ ಬಂದಿತ್ತು ಲಡ್ಡು ಅಂತೂ. ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ. ನೋಡಿ, ಇಷ್ಟು ಲಡ್ಡು ಆಗಿತ್ತು. ನಾನು ತೊಗೊಂಡಂಥ ಕ್ವಾಂಟಿಟಿಲಿ ಇಷ್ಟು ಲಡ್ಡು ಆಗಿತ್ತು. ಅಷ್ಟು ಖರ್ಚಾಗುತ್ತೆ, ಇಷ್ಟು ಖರ್ಚಾಗುತ್ತೆ ಅಂತ ಲೆಕ್ಕ ಮಾಡ್ತಾರೆ ಕೆಲವರು. ನನ್ನ ಮನೆ ಹತ್ರನೂ ಹಂಗೆ ಮಾತಾಡೋರು.
ಆದರೆ ನಾನು ಹೇಳ್ತೀನಿ ಆರೋಗ್ಯ ಚೆನ್ನಾಗಿರುತ್ತೆ, ನಿಮಗೆ ಮೂಳೆಗಳು ಗಟ್ಟಿಯಾಗುತ್ತೆ. ತಲೆ ಕೂದಲಿಗೆ ನೀವೇನು ಶಾಂಪು ಹಚ್ಚಬೇಕು, ಏನು ಎಣ್ಣೆ ಹಚ್ಚಿದ್ರೆ ನಮ್ಗೆ ತಲೆ ಕೂದಲು ಚೆನ್ನಾಗಿರುತ್ತೆ ಅಂತೆಲ್ಲ ಯೋಚನೆ ಮಾಡ್ತಾರಲ್ಲ, ಅಂಥವ್ರಿಗೆ ಡೈಲಿ ಇಂಥದ್ದೊಂದು ಲಡ್ಡು ತಿಂದರೆ ಸಾಕು. ನಿಮ್ಮ ತಲೆ ಕೂದಲು, ನಿಮ್ಮ ಚರ್ಮ, ನಿಮ್ಮ ಮೂಳೆಗಳು ಗಟ್ಟಿಯಾಗುತ್ತೆ, ತುಂಬ ಆರೋಗ್ಯವಾಗಿರ್ತೀರ, ಗಟ್ಟಿಮುಟ್ಟಾಗಿ ಕೆಲಸ ಮಾಡ್ತೀರಾ. ಈ ಥರ ಒಂದು ಲಡ್ಡುನ ತಿನ್ಕೊಬನ್ನಿ. ಇದು ಭಾಳ ಒಳ್ಳೆಯದು, ಎಲ್ಲ ಜಂಕ್ ಫುಡ್ಗಿಂತನೂ ಇದು 100 ಪಟ್ಟು ಉತ್ತಮ. ಅದನ್ನೇ ಅಷ್ಟೇ ನಾನು ಹೇಳ್ತೀನಿ. ತುಂಬ ಒಳ್ಳೆಯದು, ತುಂಬ ಕಡಿಮೆ ಖರ್ಚಿನಲ್ಲೇ ಆಗುತ್ತೆ, ಅತಿಯಾಗೇನಾಗಲ್ಲ. ಒಂದು ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ. ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ. ನಾವಂತೂ ತಿಂಗಳನ್ಗಟ್ಟಲೆ ಇಟ್ಕೊಂಡು ತಿಂತೀವಿ ಚಳಿಗಾಲದಲ್ಲಿ. ನವೆಂಬರ್ ತನಕ ನಾವು ಮಾಡ್ತಾನೇ ಇರ್ತೀವಿ ಅವಾಗವಾಗ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ.